ಕಲಾ ಧ್ಯಾನದ ಸಾಹಿತ್ಯ ಬದ್ಧುಗಳಿಗೆ ನಮಸ್ಕಾರ. ಇವತ್ತಿನ ಒಂದು ವಿಚಾರ ಮತ್ತು ವಿಷಯ ಅಂತಂದರೆ, ಶ್ರೀಲೇಖ ದತ್ತಿ ಪ್ರಶಸ್ತಿ 2015ರಲ್ಲಿ ನನಗೆ ಸಂದಿತ್ತು. ಆ ಒಂದು ಪ್ರಶಸ್ತಿಯ ನೆನಪುಗಳನ್ನ ನಾನು ಇವಾಗ ನಿಮ್ಮ ಜೊತೆಗೆ ಮೆಲುಕು ಹಾಕ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಬೆಂಗಳೂರಿನ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ನಡೆದಿತ್ತು. ಡಾಕ್ಟರ್ ವಸುಂಧರಾ ಭೂಪತಿಯವರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾಗಿದ್ದರು. ನೀವು ಇಲ್ಲಿ ಬ್ಯಾನರ್ ಸಮೇತ ನೋಡ್ತಾ ಇದ್ದೀರಾ. ಕುವೆಂಪು ಸಭಾಂಗಣ 3ನೇ ಮಹಡಿ, ಕನ್ನಡ ಸಾಹಿತ್ಯ ಪರಿಷತ್, ಚಾಮರಾಜಪೇಟೆ. ಇಲ್ಲಿ ಬೆಳಗ್ಗೆ 10:30ಕ್ಕೆ ಆಗಸ್ಟ್ 2ನೇ ತಾರೀಕು ಭಾನುವಾರ ಆಯೋಜಿತವಾಗಿದ್ದಂಥ ಕಾರ್ಯಕ್ರಮ ಆಗಿತ್ತು. ಮುಖ್ಯ ಅತಿಥಿಗಳಾಗಿ ಎಲ್ ಹನುಮಂತಯ್ಯ ಅವರು, ಹಿರಿಯ ಸಾಹಿತಿಗಳು, ರಾಜ್ಯಸಭಾ ಸದಸ್ಯರು ಆಗಮಿಸಿದರು. ಮತ್ತು ಈ ಪುಸ್ತಕದ ಕುರಿತ ವಿಚಾರಗಳನ್ನ ಮಂಡಿಸಲು ತೀರ್ಪುಗಾರರಲ್ಲಿ ಒಬ್ಬರಾದಂತಹ ಹಿರಿಯ ಸಾಹಿತಿಗಳು, ಸಂವೇದನಾಶೀಲ ಲೇಖಕಿಯಾದಂತಹ ಪಿ. ಚಂದ್ರಿಕಾ ಅವರು ಆಗಮಿಸಿದರು. ಅವತ್ತಿನ ಒಂದು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರು ಡಾಕ್ಟರ್ ವಸುಂಧರಾ ಭೂಪತಿಯವರಾದರೆ, ಸೆಕ್ರೆಟರಿ ಅವರು ಆಶಾ ಹೆಗಡೆಯವರು ಮತ್ತು ಸಹ ಕಾರ್ಯದರ್ಶಿಯವರು ಶಾಕಿರಾ ಖಾನಮ್ ಆಗಿದ್ದರು. ಅವರೆಲ್ಲರೂ ಸಹ ಅವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಹಳ ಅಚ್ಚುಕಟ್ಟಾದಂತಹ ಕಾರ್ಯಕ್ರಮ. ನಿಜವಾಗ್ಲೂ ನನ್ನ ಸಾಹಿತ್ಯದ ಒಂದು ಪಯಣದಲ್ಲಿ ಒಂದು ಅದ್ಭುತವಾದಂಥ ಒಂದು ಘಟನೆ ಈ ಒಂದು ಪ್ರಶಸ್ತಿ. ಯಾವ ಒಂದು ಹಮ್ಮು ಬಿಮ್ಮಿಲ್ಲದೆ ನನ್ನ ಪಾಡಿಗೆ ನಾನು ಬರಿತಾ ಇದ್ದಾಗ ದೇಹನಾದ ಅಂಥೇಳಿ 2ನೇ ಕವನ ಸಂಕಲನ ಪ್ರಕಟ ಆಗಿತ್ತು. ಅದರ ಪಾಡಿಗೆ ಅದು ಸುಮ್ಮನೆ ಪ್ರಕಟ ಆಗಿತ್ತು. ಆವಾಗ ನನಗೆ ಅಷ್ಟು ಆರೋಗ್ಯ ಚೆನ್ನಾಗೂ ಇರಲಿಲ್ಲ, ಆಕ್ಸಿಡೆಂಟ್ ಆಗಿತ್ತು. ಒಂದು ಸ್ಪರ್ಧೆ ಇದೆ ಅಂಥೇಳಿ ಸಂಘದಿಂದ ನಾನು ಪುಸ್ತಕನ ಕಳಿಸಿದ್ದೆ. ಸಂಘದಿಂದ ಕಾಲ್ ಬಂತು, ನಿಮ್ಮ ಪುಸ್ತಕ ಆಯ್ಕೆಯಾಗಿದೆ ಅಂಥೇಳಿ. ಎಷ್ಟು ಒಂದು ಸಂಭ್ರಮ ಹುಟ್ಟಿಸ್ತು ಅಂತಂದರೆ, ಯಾಕಂದರೆ ನನಗೆ ಗೊತ್ತೇ ಇರಲಿಲ್ಲ ಆಯ್ಕೆ ಆಗಬಹುದು ಅಂತ. ತುಂಬ ಒಂದು ಸಾತ್ವಿಕ ಶಕ್ತಿಯನ್ನು ನನ್ನಲ್ಲಿ ತುಂಬಿತು, ಬರೆಯುವ ಒಂದು ಹುಮ್ಮಸ್ಸನ್ನು ನನಗೆ ಕೊಡ್ತು ಅಂತಲೇ ಹೇಳ್ಬೋದು. ಅವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಎಲ್ ಹನುಮಂತಯ್ಯವರು ಅಕ್ಕಮಹಾದೇವಿಯವರನ್ನು ಸ್ಮರಿಸ್ತಾರೆ. ಮತ್ತು ಈ ಸಮಾಜ ಸ್ತ್ರೀಪರ ಅನ್ನೋ ರೀತಿಯೇ ತೋರಿಸ್ಕೊಂಡು ಸ್ತ್ರೀಯರಿಗೆ ಸಾಕಷ್ಟು ತೊಡಕುಗಳನ್ನ ಹುಟ್ಟು ಹಾಕ್ತಾನೆ ಇರುತ್ತೆ. ಅದನ್ನು ಮೀರಿ ಸ್ತ್ರೀಯರು ಸಾಧನೆ ಮಾಡ್ತಾ ಇರೋದನ್ನೆಲ್ಲ ಅವರು ಸ್ಮರಿಸ್ಕೊಂಡು ಭಾಳ ತುಂಬ ಒಂದು ವಿಚಾರಪೂರ್ಣ ಮಾತುಗಳನ್ನ ಆಡಿದ್ರು. ಆನಂತರ ಪಿ. ಚಂದ್ರಿಕಾ ಮೇಡಮ್ಮು ಪ್ರಶಸ್ತಿ ಆಯ್ಕೆಯ ಬಗ್ಗೆ ಹೇಳ್ತಾ ಬಂದರು. 13 ಪುಸ್ತಕಗಳಲ್ಲಿ ಆಧುನಿಕ ಸಂವೇದನೆ ಮತ್ತು ಸ್ತ್ರೀಯರ ಅಭಿವ್ಯಕ್ತಿಗೆ ಸಂಬಂಧಪಟ್ಟಂತೆ ನನ್ನ ದೇಹನಾದ ಕವನ ಸಂಕಲನವನ್ನು ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟ ನಿಲುವುಗಳನ್ನ ಅವರು ವ್ಯಕ್ತಪಡಿಸಿದ್ರು. ಡಾಕ್ಟರ್ ವಸುಂಧರಾ ಭೂಪತಿಯವರು ನಿಜವಾಗ್ಲೂ ನಮ್ಮಂಥ ನೂರಾರು ಒಂದು ಪ್ರತಿಭೆಗಳಿಗೆ ಅವರು ಬೆಳಕಾಗಿದ್ದಾರೆ ಅಂತಲೇ ಹೇಳಬೇಕು. ಅವರ ಒಂದು ಘಟ್ಟದಲ್ಲಿ ಆದಂತಹ ಕಾರ್ಯಗಳು, ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಆದಂಥ ಸಮ್ಮೇಳನಗಳು ಬಹುಶಃ ಇನ್ನೂ ಆಗಿಲ್ಲ, ಮುಂದೆ ಆಗ್ಬೋದು ಅನಿಸುತ್ತೆ. ತುಂಬ ಒಳ್ಳೆಯ ಅವರು ಪ್ರೇರಕ ಶಕ್ತಿ. ಆವತ್ತು ನಮ್ಮನ್ನೆಲ್ಲ ಹುರಿದುಂಬಿಸಿದ್ರು. ಅವರು ಮಾತನಾಡಿ ಶ್ರೀಲೇಖ ದತ್ತಿ ನಿಧಿಯನ್ನು ಸ್ಥಾಪಿಸಿರುವಂತಹ ಅವರ ಕುಟುಂಬದವರನ್ನು ಸ್ಮರಿಸಿದ್ರು. ಅವರೆಲ್ಲರೂ ಅವತ್ತು ಉಪಸ್ಥಿತರಿದ್ದರು. ಶ್ರೀಲೇಖ ಅವರು ಕರ್ನಾಟಕದಲ್ಲಿದ್ದು ಕನ್ನಡದಲ್ಲಿ ಸಾಕಷ್ಟು ಕೃತಿಗಳನ್ನ ಬರೆದಂತಹ ಹಿರಿಯ ಸಾಹಿತಿ. ಅವರ ಅಕಾಲಿಕ ಮರಣದ ನಂತರ ಅವರ ಒಂದು ಶ್ರೀಲೇಖ ಅವರ ಒಂದು ಸಾಹಿತ್ಯ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅವರ ಬರಹಗಳು ಜನರಿಗೆ ಸಿಗಬೇಕು, ಮತ್ತೆ ಚರ್ಚೆಗೆ ಬರಬೇಕು ಅಂಥೇಳಿ ಅವರ ಒಂದು ಕುರಿತು ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ತಮ್ಮೆಲ್ಲರಿಗೂ ಸಹ ನಿಜವಾಗ್ಲೂ ಈ ಒಂದು ವಿಚಾರಗಳನ್ನ ಮತ್ತೆ ನನ್ನ ಜೊತೆಗೆ ವಾಚನ ಮಾಡಿದ್ದಕ್ಕೆ, ಗಮನಿಸಿದ್ದಕ್ಕೆ ಧನ್ಯವಾದಗಳು. ಯಾಕಂದರೆ ಒಂದು ಕಾರ್ಯಕ್ರಮ ಅನ್ನೋದು, ಒಂದು ಪ್ರಶಸ್ತಿ ಅನ್ನೋದು ಒಬ್ಬ ಲೇಖಕನಿಗೆ ಅಥವಾ ಸಾಹಿತಿಗೆ, ಅದು ಯಾವುದೇ ಒಂದು ಸುಮ್ಮನೆ ತನ್ನ ಪಾಡಿಗೆ ಬರೆಯುವಂತಹ ವ್ಯಕ್ತಿಗೆ ತುಂಬ ದೊಡ್ಡ ಶಕ್ತಿಯಾಗಿ ಇದು ನಿಲ್ಲುತ್ತೆ. ಧನ್ಯವಾದಗಳು ವೀಕ್ಷಕರೇ.